ಈ ತರ ಸ್ಟೇಟ್ಮೆಂಟ್ಸ್ ಅಲ್ಲಿ ಹೆಂಗ್ ಕೇಳಿದಾರೆ ಕ್ವೆಶನ್ಸ್ ಡಿವಿಸಿಬಿಲಿಟಿ ರೂಲ್ ಮೇಲೆ ನೋಡೋಣ. ಅ ಡಿಜಿಟ್ n ಗ್ರೇಟರ್ ದ್ಯಾನ್ 3 ಇಸ್ ಡಿವಿಸಿಬಲ್ ಬೈ 3. ಒಂದು ನಂಬರ್ ಇದೆ, ದಟ್ ಡಿಜಿಟ್ ಇಸ್ ಗ್ರೇಟರ್ ದ್ಯಾನ್ 3 ಅಂದ್ರೆ ಇಲ್ಲಿ ನೋಡ್ಬೇಕು, ಇಲ್ಲಿ ಏನಿದೆ ಡಿಜಿಟ್ ಕೇಳಿದಾರೆ. ಡಿಜಿಟ್ ಅಂದ್ರೆ 0 to 9 ತಗೋಬೇಕು. ಇಂಟೀಜರ್ ಅಂದ್ರೆ ಯಾವ್ದಾದ್ರು ತಗೋಬಹುದು. ಇಸ್ ಡಿವಿಸಿಬಲ್ ಬೈ 3 ಬಟ್ ನಾಟ್ ಡಿವಿಸಿಬಲ್ ಬೈ 6 ಅಂದ್ರೆ ದ ಇಂಟೀಜರ್ ಇಸ್ ಡಿವಿಸಿಬಲ್ ಬೈ 3 ಅಂಡ್ ಗ್ರೇಟರ್ ದ್ಯಾನ್ 3 but not divisible by 6. Very good. Which of the following is divisible by 4? They are asking you ಈ ಕೆಳಗಿನವುಗಳಲ್ಲಿ which of the following is divisible by 4. ಈಗ ನಿಮಗೆ divisibility rule of 4 ಗೊತ್ತು. ಏನು divisibility rule of 4? Last 2 digits has to be divisible by 4. ಈಗ tell me one number greater than 3 and divisible by 3 but not divisible by 6. ಈಗ divisible by 3 ಯಾವ್ಯಾವುದು? 3, 6 ಮತ್ತೆ 9. These are the 3 digits divisible by 3. Yes. ಇಲ್ಲಿ ಹೇಳ್ತಿರೋದೇನು, n should be greater than 3, ಸೊ ಹಾಗಾಗಿ 3 ತಗೊಳಕ್ ಆಗಲ್ಲ. ಬಟ್ ನಾಟ್ ಡಿವಿಸಿಬಲ್ ಬೈ 6 ಅಂದ್ರೆ ದೀಸ್ ನಂಬರ್ should also not be divisible by 6, ಸೊ ಹಾಗಾಗಿ 6 ತಗೊಳಕ್ ಆಗಲ್ಲ ಬಿಕಾಸ್ 6 is divisible by 6. ಉಳ್ಕೊಂಡಿದ್ದು ಯಾವುದು? 9. ಅಂದ್ರೆ n is equal to 9. ಚೆಕ್ ಮಾಡಿ, ಹಾಕಿ ಅಷ್ಟೇ ಸಿಂಪಲ್. n ಗೆ 2 into 9 how much? 18. 3 into 9 how much? 27. 2 into 9 plus 4 ಎಷ್ಟು? 9 to 18 plus 4 is what? 22. 3 into 9 plus 1 9 3 is 27 plus 1 is what? 28. Now check which are the numbers divisible by 4. Is 18 divisible by 4? No. 27 divisible by 4? No. 22 divisible by 4? No. 28 divisible by 4? Yes. So ಹಾಗಾಗಿ this would be correct. ಹಾಗಾಗಿ 3n plus 1 is divisible by 4. I hope it's clear. Very good. This was asked in 2020. Next question. Okay. So ಇಲ್ಲಿ ನೋಡಿ types of questions ಹೇಳ್ತೀನಿ. Divisibility rule ಅಲ್ಲಿ 2 types ಅಂತ ತಿಳ್ಕೊಳ್ಳಿ. ಸರ್ ಮತ್ತೆ ರಿಮೈಂಡರ್ ಥಿಯರಮ್ ಮಾಡಿದ್ರ, ಆ ರಿಮೈಂಡರ್ ಥಿಯರಮ್ ಅಲ್ಲಿ ಸಪರೇಟ್ ಹೇಳ್ಕೊಟ್ಟಿನಿ. ಆ ರಿಮೈಂಡರ್ ಥಿಯರಮ್ ಮಾಡೋದು ಗೊತ್ತಿದೆ. ಡಿವಿಸಿಬಿಲಿಟಿ ರೂಲ್ 2 ಟೈಪ್ ಇಟ್ಕೊಳ್ಳಿ. ಒಂದು ಸ್ಟೇಟ್ಮೆಂಟ್ಸ್ ಮೇಲೆ ಕ್ವೆಶನ್ಸ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ಸ್ ಮೇಲೆ ಕ್ವೆಶನ್ ಕೊಟ್ಟಿರೋದನ್ನ ಡಿವಿಸಿಬಿಲಿಟಿ ರೂಲ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಪೇಷನ್ಸ್ ಇಂದ ಸ್ಟೇಟ್ಮೆಂಟ್ಸ್ ಓದಿ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಯೂಸ್ ಮಾಡಿ ಸಾಲ್ವ್ ಔಟ್ ಆಗುತ್ತೆ. ಅಂದ್ರೆ ಆ ಡಿಜಿಟ್ಸ್ ಎತ್ಕೊಂಡು ಆ ಎನ್ ಪಿ ಯಾವುದೇ ವ್ಯಾಲ್ಯೂ ಕೇಳಿದ್ರು ಆ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಬಟ್ ವೆರಿ ವೆರಿ ಕೇರ್ಫುಲ್ ಆಗಿರಿ. ನಾಟ್ ಡಿವಿಸಿಬಲ್ ಕೇಳಿದಾನ, ಡಿವಿಸಿಬಲ್ ಕೇಳಿದಾನ, ಟ್ಯಾಕಲ್ ಆಗುತ್ತೆ. ಎರಡನೇ ಟೈಪ್ ಆಫ್ ಕ್ವೆಶನ್ಸ್ ಅಲ್ಲಿ ದೇ ವಿಲ್ ಗಿವ್ ಯು ಅ ನಂಬರ್. ಆ ನಂಬರ್ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ಕೇಳಲ್ಲ. ಏನು ಡೈರೆಕ್ಟ್ ಆಗಿ ವೆದರ್ ದಿಸ್ ನಂಬರ್ ಎಸ್ ಆರ್ ನೋ ಅಂತ ಕೇಳಲ್ಲ. ಒಂದು ನಂಬರ್ ಕೊಡ್ತಾರೆ, ದಟ್ ಇಸ್ 9876554 ಅಂತ ಕೊಡ್ತಾರೆ. is completely divisible by 3, is completely divisible by 7, is completely divisible by 9. ಹಾಗಿದ್ರೆ ಎಗೆ ಎಷ್ಟು ವ್ಯಾಲ್ಯೂ ಹಾಕ್ಬೋದು? ಎ ಎಷ್ಟು ವ್ಯಾಲ್ಯೂ ತಗೊಳುತ್ತೆ? ಬಿ ವೆರಿ ವೆರಿ ಕೇಸ್. ಹೌ ಮೆನಿ ವ್ಯಾಲ್ಯೂಸ್ ಆರ್ ಪಾಸಿಬಲ್ ಅಂತ ಕೇಳಿದ್ರೆ ಎಷ್ಟು ವ್ಯಾಲ್ಯೂಸ್ ಹಾಕ್ಬೋದು ಅಂತ ಹೇಳ್ಬೇಕು. ವಾಟ್ ವ್ಯಾಲ್ಯೂ ಕ್ಯಾನ್ ಎ ಟೇಕ್ ಅಂದ್ರೆ ಅದಕ್ಕೆ ಎಗೆ ಎಷ್ಟು ಹಾಕ್ಬೇಕು ಅಂತ ತಿಳ್ಕೊಬೇಕು. ಐ ಹೋಪ್ ಇಟ್ಸ್ ಕ್ಲಿಯರ್. 2 ಟೈಪ್ ಆಫ್ ಕ್ವೆಶನ್ಸ್ ಬಂದಿದಾವೆ. ಬಿ ವೆರಿ ವೆರಿ ಕೇರ್ಫುಲ್ ಫಾರ್ ಯುವರ್ 2026. ಲೆಟ್ಸ್ ಸಿ ಫಸ್ಟ್ ಕ್ವೆಶನ್. ಈಗ the number 84632p7 leaves remainder 0 ಅಂದ್ರೆ ಡಿವೈಡ್ ಮಾಡಿದಾಗ ರಿಮೈಂಡರ್ ಎಷ್ಟು ಅಂತ? 0 ಅಂದ್ರೆ ಕಂಪ್ಲೀಟ್ಲಿ ಡಿವಿಸಿಬಲ್ ಇದೆ. ಯಾವಾಗ? ವೆನ್ ಡಿವೈಡೆಡ್ ಬೈ 9 ಅಂದ್ರೆ ಈ ನಂಬರ್ ನ ನೀವು 9 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಎಷ್ಟು ಅಂತ? 0 ಅಂತ. ಅದರ ಅರ್ಥ ದಟ್ ನಂಬರ್ ಇಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 9 ಅಂತ ಅರ್ಥ. ಹಾಗಿದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪಿ? ಅಂದ್ರೆ ಪಿ ಎಷ್ಟು ವ್ಯಾಲ್ಯೂ ಹಾಕಿದ್ರೆ ನಾನು ಆ ನಂಬರ್ 9 ಇಂದ ಡಿವೈಡ್ ಆಗುತ್ತೆ ಅಂತ ಕೇಳ್ತೀರಾ. ಐ ಹೋಪ್ ಇಟ್ಸ್ ಕ್ಲಿಯರ್. ವೆರಿ ಗುಡ್. ಸೊ ಈಗ ಬರ್ಕೊಳ್ಳಿ ನಂಬರು 84632p7. ಹೌದಲ್ಲಪ್ಪ? ದಿಸ್ ಇಸ್ ದ ನಂಬರ್. ಡಿವಿಸಿಬಿಲಿಟಿ ರೂಲ್ ಆಫ್ 9 ಏನು? 9th ಡಿವಿಸಿಬಿಲಿಟಿ ರೂಲು ಆ ಡಿಜಿಟ್ಸ್ ನ ಆಡ್ ಮಾಡಬೇಕು. ಆಡ್ ಮಾಡಿದ ನಂತರ ಇಫ್ ದ ಸಮ್ ಇಸ್ ಡಿವಿಸಿಬಲ್ ಬೈ 9 ಹೆನ್ಸ್ ದ ನಂಬರ್ ವುಡ್ ಬಿ ಡಿವಿಸಿಬಲ್ ಬೈ 9. ಬಟ್ ಎಲ್ಲ ಆಡ್ ಮಾಡಕ್ ಹೋಗಲ್ಲ, ಜಸ್ಟ್ ಡಿಜಿಟ್ಸ್ ನ ನೋಡ್ಕೊಂಡು ಹೋಗಿ. ಈಗ 8 + 4 ಎಷ್ಟು? 12 ಇರ್ಲಿ. 12 ಇಸ್ ಡಿವಿಸಿಬಲ್ ಬೈ 9? ನೋ. ಹಾಗಾಗಿ ಅಲ್ಲೇ ಇಟ್ಕೊಳ್ಳಿ 8 + 4. ಏನ್ ತಲೆ ಕೆಡಿಸ್ಕೊಬೇಡಿ. 6 + 3 ಎಷ್ಟು? 9. 9 ಇಸ್ ಡಿವಿಸಿಬಲ್ ಬೈ 9? ಎಸ್. ಹಾಗಾಗಿ 6 3 ನ ಬಿಟ್ಬಿಡಿ. 2 + 7 ಎಷ್ಟು? 9. ಇಸ್ 9 ಡಿವಿಸಿಬಲ್ ಬೈ 9? ಎಸ್. ಹಾಗಾಗಿ 2 ಮತ್ತೆ 7 ಕೂಡ ಬಿಟ್ಬಿಡಿ. ಈಗ ಉಳ್ಕೊಂಡಿದ್ದು ಯಾವುದು? 8 + 4 + p. ಹಾಗಿದ್ರೆ 8 + 4 ಎಷ್ಟು? 12 + p. ಯು ಶುಡ್ ಗೆಟ್ ಅ ವ್ಯಾಲ್ಯೂ. ಯು ಶುಡ್ ಗೆಟ್ ಅ ವ್ಯಾಲ್ಯೂ. ದಟ್ ನಂಬರ್ ಶುಡ್ ಬಿ ಡಿವಿಸಿಬಲ್ ಬೈ 9. ಅವಾಗ ದಟ್ ಇಸ್ ದ ವ್ಯಾಲ್ಯೂ ಆಫ್ ಪಿ. ಸೊ ಈಗ ಇಲ್ಲಿ 12 ಆದ್ಮೇಲೆ ವಿಚ್ ಇಸ್ ದ ನೆಕ್ಸ್ಟ್ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 9 ಹೇಳ್ಬೇಕು. 12 ಆದ್ಮೇಲೆ ವಿಚ್ ಇಸ್ ದಿ ನೆಕ್ಸ್ಟ್ ನಂಬರ್ ವಿಚ್ ವುಡ್ ಬಿ ಡಿವಿಸಿಬಲ್ ಬೈ 9? ಯಾವುದು?
18, 27, 36, 45, so on and so forth. ಹೌದಲ್ವಾ ಸರ್? -9 ಕೂಡ ಆಗುತ್ತೆ, -18 ಕೂಡ ಆಗುತ್ತೆ. ಹೌದು, ಇರೋ 4 ಆಪ್ಷನ್ ಅಲ್ಲಿ ಯಾವ್ದಾರು ಒಂದು ವ್ಯಾಲ್ಯೂ ಆಗಿರ್ಬೇಕು. 4 ಆಪ್ಷನ್ ಹಾಕಿ ನೋಡಿ. 12 + 2 14, is 14 divisible by 9? No. 4, 12 + 4 16, 16 divisible by 9? No. 6, 12 + 6 18, is 18 divisible by 9? 18 divisible by 9? Yes. So ಹಾಗೆ the value of p is 6. 8 ಹಾಕಿ ನೋಡಿ. 12 + 8 is 20, is 20 divisible by 9? No. Hence that would be not the answer. ಹಾಗಿದ್ರೆ ಎಷ್ಟು? 6 would be the answer. I hope it's clear. Very good. Next question. ಈ ಕ್ವೆಶ್ಚನ್ ನೀವೇ ಮಾಡ್ಬೇಕು ಆನ್ಸರ್. ಈ ಕ್ವೆಶ್ಚನ್ಗೆ ನೀವೇ ಆನ್ಸರ್ ಮಾಡಬೇಕು. ದ ನಂಬರ್ 93541p8 ನಂಬರ್ ಕೊಟ್ಟಿದ್ದಾರೆ. Leaves a remainder 0 when divided by 11. What is the value of p? This number is divisible by what? 11. Divisibility rule of 11 ಗೊತ್ತಂತ ಅನ್ಕೊಡಿನೆ. ಕೋಡ್ ಏನು? 1 - 1 1 - 1 1 - 1 ಆಡ್ ಮಾಡ್ಕೊಂಡು ಹೋಗಿ. ದಟ್ ಆಸ್ 9 3 5 4 1 p8. ಕೋಡ್ ಏನೋ ಬೇಗ. 1 - 1 1 - 1 1 - 1 1 ಚೆಕ್ ಮಾಡಿ, ಸಮ್ ಮಾಡಿ ನೋಡ್ಬೇಕೀಗ. 9 1s 9, -3 +5 -4 +1, p into -1 is -p. 8 1s 8. ಈಗ +5 -4 ಇದೆ, ಬಿಟ್ಟೆ +1 ಅಂತ ಬರ್ಕೊಂಡೆ. ಹೌದಲ್ಲ? ಎಸ್. +1 +2 +1 ಎಷ್ಟು? +2 ಆಯ್ತು. -3 +2 ಎಷ್ಟು? -1. ಹಾಗಾಗಿ ಇಷ್ಟು ಪೂರ್ತಿ ಹೋಯ್ತು, -1 ಉಳ್ಕೋತು. 9 - 1 ಎಷ್ಟು? 8. 8 + 8 - p ಇದೆ. 8 + 8 ಎಷ್ಟು? 16. 16 - p. 16 - p, you should get a number. That number has to be divisible by what? 11. I hope it's clear. This number has to be divisible by 11. ಹಾಗಿದ್ರೆ 16 ಅಲ್ಲಿ ನಾನು ಎಷ್ಟನ್ನ ಸಬ್ಟ್ರಾಕ್ಟ್ ಮಾಡಿದೆ ಅಂದ್ರೆ I'll get a number that would be divisible by 11. 16 ಗಿಂತ ಬಿಫೋರ್ ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಹಿಂದಕ್ಕೆ ಹೋಗ್ಬೇಕು. ಯಾವ ನಂಬರ್? 11. ಹಾಗಿದ್ರೆ 16 ಅಲ್ಲಿ ಎಷ್ಟನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ 11 ಬರುತ್ತೆ. 16 - 5 is 11. ಹಾಗಿದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ p ಅಂದ್ರೆ 5 ವುಡ್ ಬಿ ದಿ ವ್ಯಾಲ್ಯೂ ಆಫ್ p. ಅರ್ಥ ಆಯ್ತಲ್ಲ? ಪೇಷನ್ಸ್ ಇಂದ ಡಿವಿಸಿಬಿಲಿಟಿ ರೂಲ್ನ ಅಪ್ಲೈ ಮಾಡಿ PV ಕ್ವೆಶ್ಚನ್ ಸಾಲ್ವ್ ಮಾಡಿ. ಇನ್ನ ಡೌಟ್ಸ್ ಇತ್ತಂತ ಹೇಳಿದ್ರೆ we shall discuss over live session. I hope it's clear. Divisibility rule of 11. Now this was asked in your 2019. ಈ ಕ್ವೆಶ್ಚನ್ಗೆ ಆನ್ಸರ್ ಹೇಳಿ. I'll give a second, ಸಾರ್ಟ್ ಔಟ್, ಓದ್ತೀನಿ ಕ್ವೆಶ್ಚನ್. ಇವೆರಡೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದ್ರ ಬೇಸಿಸ್ ಮೇಲೆ ಕ್ವೆಶ್ಚನ್ ಇದೆ, ಸಾಲ್ವ್ ಮಾಡಬೇಕು. An 8-digit number 42527446b leaves a remainder 0 when divided by 3. ಅಂದ್ರೆ ಡಿವೈಡ್ ಮಾಡಿದಾಗ ರಿಮೈಂಡರ್ ಎಷ್ಟು ಬರುತ್ತಂತೆ? 0 ಬರುತ್ತಂತೆ. ಯಾವ ನಂಬರ್ ಇಂದ ಡಿವೈಡ್ ಮಾಡಿದಾಗ? 3 ಇಂದ ಡಿವೈಡ್ ಮಾಡಿದಾಗ. ಹೌ ಮೆನಿ ವ್ಯಾಲ್ಯೂಸ್ ಆಫ್ ಬಿ ಆರ್ ಪಾಸಿಬಲ್? ಬಿ ಎಷ್ಟು ವ್ಯಾಲ್ಯೂ ತಗೊಳುತ್ತೆ ಅಂತ ಕೇಳಿದ ಅವರು. ಎಷ್ಟು ವ್ಯಾಲ್ಯೂ ಕೊಡಬಹುದು ಬಿಗೆ ಅಂತ ಹೇಳಿದ್ದಾರೆ. ವೆರಿ ವೆರಿ ಕೇರ್ಫುಲ್. ಎಸ್, ನಂಬರ್ ಬರ್ಕೊಳ್ಳಿ. 4 2 5 2 7 4 6 b. What is the divisibility rule of 3? You have to add the digits. If the digits are divisible by 3, hence the number would be divisible by 3. Now add it. 4 + 2 6. 6 divisible by 3? Yes, leave this. 5. No. 5 + 2 7. 7 divisible by 3? No, leave. ಬಿಡ್ಬೇಡಿ, ಅಲ್ಲೇ ಇಟ್ಕೊಳ್ಳಿ. ಈಗ 7 4 ಇದೆ, 6 ಬಿಟ್ಬಿಡಿ. ಆಯ್ತಾ? ಈಗ 4 + 2 6. ಸ್ವಲ್ಪ ಪ್ರಾಕ್ಟೀಸ್ ಆದ್ಮೇಲೆ ನೋಡ್ಬೇಕು. 7 + 5 12. ಹಾಗಿದ್ರೆ ದಿಸ್ ಎಂಟರ್ ಇಲ್ಲಿವರೆಗೂ ನಂಬರ್ ಡಿವಿಸಿಬಲ್ ಇದೆ. ಈಗ ಬಿಗೆ ಎಷ್ಟು ಹಾಕಿದ್ರೆ ದಿಸ್ ನಂಬರ್ ವುಡ್ ಬಿ ಡಿವಿಸಿಬಲ್ ಬೈ 3 ಹೇಳ್ಬೇಕೀಗ. ನಾನು ಬಿಗೆ 3 ಕೊಡ್ಬೋದಾ? ಎಸ್, ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ಹೇಳ್ಬೇಕು. 6 ಕೊಡ್ಬೋದಾ? ಎಸ್, ವೆರಿ ಗುಡ್. 9 ಕೊಡ್ಬೋದಾ? ಎಸ್, ವೆರಿ ಗುಡ್. ಸರ್ 12 ಕೊಡ್ಬೋದಲ್ಲ ಸರ್? 12 ಕೊಡಕ್ಕಾಗಲ್ಲ. ಯಾಕೆ? 2 ಡಿಜಿಟ್ಸ್ ಆಗ್ಬಿಡತ್ತೆ. 3 ಆದ್ರೂ ಕೊಡ್ಬೋದು, 6 ಆದ್ರೂ ಕೊಡ್ಬೋದು, 9 ಆದ್ರೂ ಕೊಡ್ಬೋದು. ಮಿಸ್ಟೇಕ್ ಹೇಳ್ತೀನಿ ಕೇಳಿ. 3 ಇತ್ತು ಅಂದ್ರೆ ಎಕ್ಸಾಕ್ಟ್ ಆಗ್ಬಿಟ್ಟು ಹುಡುಗರು 3 ಹಾಕ್ತಾರೆ. ಬಟ್ 3 ಇಸ್ ರಾಂಗ್. ಸರ್ ಹೌದಲ್ಲ ಸರ್? ಇಲ್ಲಿಗೆ 0 ಕೊಟ್ರು ದೇ ಆರ್ ಆಸ್ಕಿಂಗ್ ಯು ಡಿಜಿಟ್ಸ್. ಅಲ್ಲಿಗೆ 0 ಕೊಟ್ರು ಎಲ್ಲ ಆಡ್ ಮಾಡಿದಾಗ ಐ ಗೆಟ್ ಅ ನಂಬರ್ ವಿಚ್ ವುಡ್ ಬಿ ಡಿವಿಸಿಬಲ್ ಬೈ 3. ಹೆನ್ಸ್ ಐ ಕ್ಯಾನ್ ಗಿವ್ 0 ಆಲ್ಸೋ. ವೆರಿ ವೆರಿ ಕೇರ್ಫುಲ್. UPSC traps here. It wants you to make silly mistakes. That's it. Knowledge ಗಿಂತ they will check your presence of mind. So ಹಾಗಿದ್ರೆ how many possible values of B? 4 possible values. This would be the correct. 3 ತಪ್ಪು ಎಕ್ಸೈಟ್ ಆಗ್ಬಿಟ್ಟು 3ನೇ ಹಾಕೋದು. ನಿಮ್ಗೆ ಹೆಂಗ್ ಗೊತ್ತು? ನಾವು ಮಾಡಿರ್ತೀವಿ ಮಿಸ್ಟೇಕ್. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮಿಸ್ಟೇಕ್ಸ್ನ ಎಕ್ಸಾಮ್ ಅಲ್ಲಿ ಅವಾಯ್ಡ್ ಮಾಡಿ. I hope it's clear. Sir 369 ಹೌದಲ್ಲ? ಆಗುತ್ತೆ. ಬಟ್ 0 ಕ್ಯಾನ್ ಆಲ್ಸೋ ಬಿ ದಿ ವ್ಯಾಲ್ಯೂ ಆಫ್ B. I hope it's clear.
ಬೇಕಾದ್ರೆ 0 ಹಾಕಿ ಆಡ್ ಮಾಡಿ, ಇಲ್ಲಿ ಗೆಟ್ ಅ ನಂಬರ್ ಡಿವಿಸಿಬಲ್ ಬೈ 3. 3 ಹಾಕಿದ್ರು ಡಿವಿಸಿಬಲ್ ಬೈ 3, 6 ಹಾಕಿದ್ರು ಡಿವಿಸಿಬಲ್ ಬೈ 3, 9 ಹಾಕಿದ್ರು ಡಿವಿಸಿಬಲ್ ಬೈ 3. ವೆರಿ ಗುಡ್. ನೌ ಓಕೆ, checking with 7. A number 673125n leaves a remainder 0 when divided by 7. What is the value of n? So ಹಾಗಿದ್ರೆ 673125n. Divisibility rule of 7 ಹೇಳಿ ಬೇಗ. Divisibility rule of 7 ನಂಬರ್ ಏನು? 1 -2 -3 -1 2 3 1. ಈಗ ಚೆಕ್ ಮಾಡಿ. 6 1s 6, 7 2s -14 -9 -1 2 2s 4 5 3s 18 plus n into 1 is n. ಸರ್ ಈ ಕ್ವೆಶನ್ಸ್ ಮಾಡಲೇಬೇಕು. ಎಕ್ಸಾಮ್ ಅಲ್ಲಿ ಈ ಕ್ವೆಶನ್ಸ್ ನ ಸಾಲ್ವ್ ಮಾಡಬೇಕು. ಯಾಕೆಂದ್ರೆ ಹೇಳ್ಕೊಟ್ರು ಅಂತವ್ನ ಮಿಸ್ಟೇಕ್ ಮಾಡಿದ್ರೆ ಎಕ್ಸಾಮ್ ಕ್ಲಿಯರ್ ಆಗಲ್ಲ. ಹೇಳ್ಕೊಟ್ರವನ್ನ ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ರೆ ಅಂದ್ರೆ ಪಕ್ಕ ಆಗುತ್ತೆ. ಹೇಳ್ಕೊಡದೇ ಇರೋದು ಅಂದ್ರೆ ನೀವು ಕಲಿದೇ ಇರೋದು ಹೋಗಿ ಎಕ್ಸಾಮ್ ಅಲ್ಲಿ ತಲೆನೇ ಕೆಡಿಸ್ಕೊಳಕ್ ಹೋಗ್ಬಿಡಿ. ಔಟ್ ಆಫ್ 80 ಆರ್ ಸಪೋಸ್ ಟು ಅಟೆಂಡ್ 45 ಕ್ವೆಶನ್ಸ್ ಅಟೆಂಡ್ ಮಾಡಿ. ಇನ್ನೊಂದು 5 ಕ್ವೆಶನ್ ಇನ್ನೂ ಹೊಡೆಯೋದಿದ್ರೆ ಹೊಡೀರಿ 48 to 50 ವರೆಗೂ. ಅದ್ರಲ್ಲಿ ಎಷ್ಟು ಕರೆಕ್ಟ್ ಆಗ್ಬೇಕಪ್ಪ? 35 ಕರೆಕ್ಟ್ ಆಗ್ಬೇಕಷ್ಟೇ ಔಟ್ ಆಫ್ 80 ಕ್ವೆಶನ್ಸ್. ಅಂದ್ರೆ 50% ಗೊತ್ತಿರೋ ಅವಶ್ಯಕತೆನೇ ಇಲ್ಲ ನಿಮ್ಗೆ. ಬಿ ವೆರಿ ವೆರಿ ಕೇರ್ಫುಲ್. ಅಂದ್ರೆ ಈ ಕ್ವೆಶನ್ಸ್ ಬರಬೇಕಷ್ಟೇ. ಈಗ ನೋಡಿ, -9 -1 ಎಷ್ಟು? -10 ಆಯ್ತು. ಆಯ್ತಾ? ಓಕೆ. -10 + 4 ಎಷ್ಟು? -10 + 4 -6. ಇಲ್ಲಿ -6 ಇದೆ, ಇಲ್ಲಿ +6 ಇದೆ, ಇಷ್ಟು ಪೂರ್ತಿ ಹೋಗ್ಬಿಡುತ್ತೆ. ಉಳ್ಕೊಂಡಿದ್ದು -14 + 8. -14 + 8 is what? 6 -6 -6 plus n which should be equal to a number divisible by 7. ಹಾಗಿದ್ರೆ ಹಾಕೋಣ. ಈಗ -6 ಇದೆ ಅಲ್ವಾ, 2 ಹಾಕ್ತೀನಿ. -6 + 2 is how much? -6 + 2. -6 + 2 is -4. ಆಗಲ್ಲ ಡಿವಿಸಿಬಲ್. ಬಿಡಿ, ಕರೆಕ್ಟ್ ಇದೆ ಅಲ್ಲ? 6 1s 6 -14 -9 -1 2 2s 4 ಪ್ಲಸ್. ಓಕೆ, ಸಾರಿ, ಇಲ್ಲಿ ಆಡ್ ಮಾಡ್ಬಿಟ್ಟಿನಿ. ಸಾರಿ, ಏನೋ ಎರರ್ ಆಯ್ತು ಅಂತ ಅಂದ್ಕೊಂಡೆ, ಅದಕ್ಕೇನೆ ವೆರಿ ವೆರಿ ಕೇರ್ಫುಲ್. 5 3s 15, 8 ಅಲ್ಲ. ಸೊ ಈಗ ಹಂಗಿದ್ರೆ ಏನಾಗುತ್ತೆ? ಸೊ -14 ಇದು ಕರೆಕ್ಟ್ ಹೋಗಿದೆ, ಇದು ಪೂರ್ತಿ ಹೋಗಿದೆ. ಯಾವ್ಯಾವುದು? ಇದು -9 -9 1 is -10. 6 + 4 is 10 +10 -10 ಕ್ಯಾನ್ಸಲ್ಸ್. ಇಲ್ಲಿ -14 + 15 ಇದೆ, ಹಾಗಾಗಿ ಆನ್ಸರ್ ಇಸ್ 1 + n. ಹೌದಲ್ವಾ? 1 + n ನ ಮಾಡಿದ್ರೆ ಯು ಹ್ಯಾವ್ ಟು ಗೆಟ್ ಅ ನಂಬರ್ ದಟ್ ಶುಡ್ ಬಿ ಡಿವಿಸಿಬಲ್ ಬೈ 7. ಹಾಗಿದ್ರೆ ಇಲ್ಲಿ ನೋಡಿ, 2 ಹಾಕ್ತೀನಿ. 1 + 2 3 ಡಿವಿಸಿಬಲ್ ಬೈ 7? ನೋ. 0 ಹಾಕ್ತೀನಿ. 1 + 0 1 is 1 ಡಿವಿಸಿಬಲ್ ಬೈ 7? ನೋ. 5 ಹಾಕ್ತೀನಿ. 5 + 1 6 is 6 ಡಿವಿಸಿಬಲ್ ಬೈ 7? ನೋ. ಹಾಗಿದ್ರೆ 7 ಹಾಕ್ತೀನಿ. 1 + 7 8. ಸೊ ಹಾಗಾಗಿ ಇಲ್ಲಿ ಯಾವ್ದಾರು ಒಂದು ಆಪ್ಷನ್ ನ 6 ಅಂತ ಮಾಡ್ಕೊಳ್ಳಿ. ಯಾವ್ದಾರು ಒಂದು ಆಪ್ಷನ್ ನ 6 ಅಂತ ಮಾಡ್ಕೊಳ್ಳಿ. ಬಟ್ ಆನ್ಸರ್ ಸರಿ ಬಂದಿತ್ತು ಅನ್ಸುತ್ತೆ. 6 ಅಂತ ಮಾಡ್ಕೊಳ್ಳಿ. So that would be the correct answer. I hope it's clear. ಏನಿರಲ್ಲ, ಬಟ್ ಪ್ರೋಸೆಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಇದು ಡಿವಿಸಿಬಿಲಿಟಿ ರೂಲ್ ಅರ್ಥ ಆಗಿದೆ. Let's see the next question. Okay. So this was asked in your previous year question paper, that is 2021. ಈಗ ನೋಡಿ, the number 3798 12593969 is divisible by 7. What is the value of digit p? You have to put the value of digit p. But that number has to be divisible by what? 7. Correct code ನೆನ್ಪಿಟ್ಕೊಳ್ಳಿ, ನೀಟಾಗಿ ಹಾಕಿ. 3798125369 ಆಡ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸೊ ನಂಬರ್ ಏನು, ಕೋಡ್ ಏನು? 7th ಡಿವಿಸಿಬಿಲಿಟಿ ರೂಲ್ಗೆ ಕೋಡ್ ಎಸ್ 1 -2 -3 -1 2 3 1 -2 -3 -1 2. ಸೊ ಈಗ ಫಿಡು 3 1s 3 -7 2s 14 -27 -8 +2 +6 +5 1s 5 -2p 3 3s 9 6 into -1 is -6 9 2s 18 +18. ವೆರಿ ಗುಡ್. ಈಗ ವಿ ಶಿಲ್ ಸಾಲ್ವ್ ಇಟ್. ದಟ್ ಈಸ್ ಇಲ್ಲಿ -8 +8 ಇದನ್ನ ಕ್ಯಾನ್ಸಲ್ ಮಾಡಿಬಿಡಿ. ವೆರಿ ಗುಡ್. ನೆಕ್ಸ್ಟ್ 5 ಇದೆ. ಸೊ ಇಲ್ಲಿ -27 ಇದೆ, -9 ಇದೆ. ಸೊ -27 -9 ಅಲ್ಲೇನು ಕ್ಯಾನ್ಸಲ್ ಆಗಲ್ಲ. ಇಟ್ಸ್ ಓಕೆ, ಫೈನ್, ಇಲ್ಲೇ ಇರಲಿ. ಸೊ ಅದಾದ್ಮೇಲೆ 5 + 3 is 8. 3 ಮತ್ತೆ 5 ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. ಇಲ್ಲಿ -9 ಇದೆ. 8 - 9 is -1. ಹಾಗಾಗಿ -1 ಮಾತ್ರ ಇಲ್ಲಿ ಬರ್ಕೊಳ್ಳಿ. ಓಕೆಲಾ? ಎಸ್. -1 -6 -7 +18 -7 + 18 ಅಂದ್ರೆ 18 - 7 is 11.
18 ಮೈನಸ್ 7 as 11, ಹಾಗಾಗಿ ಹೋಯ್ತು ಪೂರ್ತಿ 11 ಉಳ್ಕೋತು. ಇನ್ ಬೇರೆ ಯಾವ್ದು ನಂಬರ್ ಇದೆ? ಸೊ ಇಲ್ಲಿ -14 -27 ಮತ್ತೆ ಇಲ್ಲಿ ಬರ್ಕೋಬೇಕು, ಸೈನ್ ಮಿಸ್ ಮಾಡಬಾರ್ದು, +11 ಇದೆ. ಇಲ್ಲಿ -14 +11 ಇಸ್ ವಾಟ್? -3, ಹಾಗಾಗಿ 11 ಕೂಡ ಹೋಯ್ತು. ಇಲ್ಲಿ -27 ಇದೆ. -3 -27 -2p ಇತ್ತಂತ ಹೇಳಿದ್ರೆ ದಿಸ್ ವುಡ್ ಬಿ -30 -2p. -30 -2p ಗೆ ನೀವು p ಗೆ ಯಾವ್ದಾದ್ರು ವ್ಯಾಲ್ಯೂ ಕೊಟ್ರಿ ಅಂತ ಹೇಳಿದ್ರೆ ಸೊ ದಟ್ ನಂಬರ್ ಹ್ಯಾಸ್ ಟು ಬಿ ಡಿವಿಸಿಬಲ್ ಬೈ 7. ಹಾಗಿದ್ರೆ p ಗೆ ನಾನು 1 ಕೊಡ್ತೀನಿ. -30 -2, ಹೌ ಮಚ್? -32. ಇಸ್ -32 ಡಿವಿಸಿಬಲ್ ಬೈ 7? ಸೊ ಹಾಗಾಗಿ 1 ಕೊಡಕ್ಕಾಗಲ್ಲ. 6 ಕೊಡ್ತೀನಿ, p ಗೆ 6 ಕೊಡ್ತೀನಿ. -30 -2 into 6 12 ಆಯ್ತು. -30 -12 ಎಷ್ಟಾಯ್ತು? -42 ಆಯ್ತು. ಕನ್ಫ್ಯೂಸ್ ಆಗಬಾರ್ದು. +42 -42 both are divisible by 7. you will get the remainder as 0 itself. ಹಾಗಿದ್ರೆ -42 is divisible by 7, ಹಾಗಾಗಿ p ಗೆ ಎಷ್ಟು ಕೊಡ್ಬೇಕು? ನಾನು 6 ಕೊಡಬೇಕು. 6 would be the correct answer. 7 ಕೊಟ್ಟು ನೋಡಿ, 7 ಕೊಟ್ರಿ ಅಂತ ಹೇಳಿದ್ರೆ -30 -7 2s are 14 ಎಷ್ಟಾಗುತ್ತೆ? -44 ಆಗುತ್ತೆ. -44 is not divisible. 9 ಕೊಡ್ತೀನಿ, -30 minus how much? 9 2s are 18 which is equal to -48. -48 is also not divisible by 7, ಹಾಗಾಗಿ ಎಷ್ಟು ಕೊಡ್ಬೇಕಂದ್ರೆ 6 ಕೊಡಬೇಕು. ಐ ಹೋಪ್ ಇಟ್ಸ್ ಕ್ಲಿಯರ್. ಈ ತರ ಕ್ವೆಶನ್ಸ್ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ವೆರಿ ಗುಡ್. ಸೊ ಯಾ, ಈ ಕ್ವೆಶನ್ ಮಾಡಿದೀವಿ. ದಿಸ್ ಇಸ್ ಅಬೌಟ್ ಡಿವಿಸಿಬಿಲಿಟಿ. ಕರೆಕ್ಟ್ ಆಗಿ ಮಾಡಿ, ರಿಮೈಂಡರ್ ಥಿಯರಮ್ ಮತ್ತೆ ಡಿವಿಸಿಬಿಲಿಟಿ ಎರಡು ಇಂಟಿಗ್ರೇಟೆಡ್ ಮಾಡ್ಕೊಂಡು ಮಾಡಿ. ಇಟ್ ವುಡ್ ಬಿ ಈಸಿಯರ್. ಸೊ ವಿಲ್ ಮೀಟ್ ಇನ್ ದಿ ನೆಕ್ಸ್ಟ್ ಸೆಷನ್ ಅಂಡ್ there will be regular classes. ಅಂದ್ರೆ ಎವ್ರಿ ಡೇ ಕ್ಲಾಸಸ್ ವಿಲ್ ಬಿ ದೇರ್ ಫ್ರಮ್ ಟುಡೇ. ಥ್ಯಾಂಕ್ ಯು.